ಇವತ್ತು ಒಂದು ಕನ್ನಡ ಶಾಲೆಯಲ್ಲಿ ಹಾಲೇನಹಳ್ಳಿ ಗ್ರಾಮದಲ್ಲಿ ಇದ್ದೀವಿ. ಇವತ್ತು ಪೂಜಾರಿ ಮತ್ತೆ ಅವ್ರದ್ದು ಒಂದು ಬರ್ತ್ಡೇ ಇದೆ. ಆ ಪ್ರಯುಕ್ತ ಇಲ್ಲಿ ಒಂದು 10,000 ರೂಪಾಯಿ ಬೆಲೆ ಬಾಳುವಂತ ಬೋರ್ಡ್ಗಳನ್ನ ಕೊಡಿಸಿ ಈ ಒಂದು ಅವರು ವಿಶಾಲದ ಒಂದು ಮನಸ್ಸನ್ನ ಮೆರೆದಿದ್ದಾರೆ. ಅದ್ರ ಪ್ರಯುಕ್ತ ಇಲ್ಲಿ ಒಂದು ಸ್ಮಾರ್ಟ್ ಟಿವಿ ಅಂತ ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರನ್ನ ದಾನಿಗಳು ಅಥವಾ ಇದೇ ತಾಲೂಕಿನ ಇದೇ ಹೋಬಳಿಯಾದ ಯಾರನ್ನ ದಾನ ಮಾಡೋಂಥವ್ರು ಇದ್ರೆ ಬಂದು ಈ ಒಂದು ಟಿವಿಯನ್ನ ಕೊಡ್ಸೋಂತ ಕೆಲಸವನ್ನು ಮಾಡ್ರಿ, ಕನ್ನಡ ಶಾಲೆಯನ್ನು ಉಳಿಸ್ರಿ, ಕನ್ನಡ ಶಾಲೆ ಬೆಳೆಸ್ರಿ ಅಂತ ಹೇಳ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇವತ್ತು ವಿಶೇಷ ಏನಂದ್ರೆ ನಮ್ಮ ತಂಗಿ ಹುಟ್ಟುಹಬ್ಬ ಇತ್ತು, ಯಶೋಧ HS ಅಂತ. ಮತ್ತೆ ಅವ್ರ ಅಳಿಯ ಚೇತನ್ ಚಕ್ರವರ್ತಿ ಪೂಜಾರ್ ಅವ್ರದ್ದು ಹುಟ್ಟುಹಬ್ಬ ಇತ್ತು. ಅದಕ್ಕೆ ಪ್ರತಿ ಸಾರಿ ಜೋರಾಗಿ ಮನೇಲಿ ಮಾಡ್ತಾ ಇದ್ವಿ. ಪ್ರತಿ ಸಾರಿನ ಹುಟ್ಟುಹಬ್ಬವನ್ನ ನಾವು ಮನೇಲಿ ಆಚರಿಸ್ತಾ ಇದ್ವಿ. ಈ ಕೇಕ್ ಅನ್ನ ಕಟ್ ಮಾಡಿ, ಈ ಸಾರಿ ಕೇಕ್ ಕಟ್ ಮಾಡಿ ದುಂದು ವೆಚ್ಚ ಮಾಡ್ದಂಗೆ ಇದೊಂದು ಅನುಕೂಲ ಆಗ್ಲಿ ಹುಟ್ಟುಹಬ್ಬದ ನೆನಪಿಗೋಸ್ಕರನ ಸರ್ಕಾರಿ ಶಾಲೆಗೆ, ನಾವು ಓದಂತ ಶಾಲೆಗೆ ಈ ಸುಮಾರು 10,000 ರೂಪಾಯಿ ಮೌಲ್ಯ ಆದಂತ 2 ಬೋರ್ಡ್ ಅನ್ನ ನೀಡ್ರಿ. ಬಂದ್ ಸ್ಕೂಲಲ್ಲಿ HM ಸರ್ ಕೇಳಿದ್ವಿ ಏನ್ ಕೊಡ್ಸಿರ್ ಉತ್ತಮ ಅಂತಾನ, ಬೋರ್ಡ್ ಕೊಡ್ಸಿ ನಿಮ್ ನೆನಪಾಗಿ ಹುಟ್ಟುಹಬ್ಬದ ನೆನಪಿಗೆ ಅಂತ ಹೇಳಿದ್ರು. ಅವೆರಡು ಬೋರ್ಡ್ ಅನ್ನ ಕೊಡ್ಸಿದೀವಿ. ಮತ್ತೆ ಇದೇ ರೀತಿ ಹಿಂದಿಂದಲೂ ಸಹಾಯ ಮಾಡ್ತಾ ಬಂದಿದೀವಿ. ಇನ್ನು ದಾನಿಗಳು ದಯಮಾಡಿ ಯಾರಾದ್ರೂ ಇದ್ರೆ ನಮ್ಮ ಹುಟ್ಟುಹಬ್ಬಗಳನ್ನ ಬೇರೆ ಕಡೆಗೆ ಸೆಲೆಬ್ರೇಟ್ ಮಾಡಿ ಇದನ್ ಮಾಡೋ ಬದಲು ಇಲ್ಲಿರ್ತಕ್ಕಂಥ ಬಡ ಮಕ್ಳಿಗೆ ಅನುಕೂಲ ಆಗ್ಬೇಕು ಅಂದ್ರೆ ತಾವುಗಳು ಈ ಶಾಲೆಗೆ ಬೇಕಾದಂತ ಯಾವ್ದಾದ್ರು ಒಂದು ವಸ್ತುನ ನಿಮ್ ಕೈಲಾದ ಮಟ್ಟಿಗೆ ನೀವು ಸಹಕರಿಸಿದ್ರೆ ನಮ್ ಕನ್ನಡ ಶಾಲೆನ ಉಳಿಸಿ ಬೆಳೆಸಿ ಬೆಳೆಸ್ಬೋದು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಂತ ಇದ್ದೀನಿ. ನರಸಿಂಹಯ್ಯ ಅಂತ ನನ್ನ ಹೆಸರು. ನಾನು ಬಟ್ಟಿ ಮುಖ್ಯೋಪಾಧ್ಯಾಯನಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಾಲೇನಹಳ್ಳಿ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದೇನೆ. ಈ ಒಂದು ನಮ್ಮ ಸಂತೋಷಕೂಟ ಸಮಾರಂಭದ ಅಂಗವಾಗಿ ಇದೇ ಶಾಲೆಯಲ್ಲಿ ಓದಿ ಶಿಕ್ಷಕ ವೃತ್ತಿಗೆ ಹೋಗಿರ್ತಕ್ಕಂಥ HS ಯಶೋಧ ಅನ್ನುವ ವಿದ್ಯಾರ್ಥಿ ಈಗ ಅವರು ಶಿಕ್ಷಕಿಯವರಾಗಿದ್ದಾರೆ. ಇಲ್ಲಿನ ಮಕ್ಕಳಿಗೆ ಕಲಿಕೋಪಕರಣವಾಗಿ 2 ವೈಟ್ ಬೋರ್ಡ್ಗಳನ್ನ ಮಕ್ಕಳ ಬಳಕೆಗೆ ಉಪಯೋಗ ಆಗ್ಲಿ ಅಂತ ಸುಮಾರು 10,000 ರೂಪಾಯಿಗಳ ಮೌಲ್ಯದ ವಸ್ತುಗಳನ್ನ ನಮ್ಮ ಶಾಲೆಗೆ ಮಕ್ಕಳ ಕಲಿಕೆಗೆ ದಾನವನ್ನ, ಅವರ ಹುಟ್ಟುಹಬ್ಬದ ಸಲುವಾಗಿ ದಾನವನ್ನ ನೀಡಿದ್ದಾರೆ. ಅವರಿಗೆ ನಮ್ಮ ಶಾಲೆಯಿಂದ ಅವರಿಗೆ ತುಂಬಾ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತೆ ಅವರ ತಾಯಿಯಾದಂತವರು ಅಧ್ಯಕ್ಷರಾಗಿದ್ದ, ಇಲ್ಲಿ ಇದೇ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿದ್ದಾಗ ನಮ್ಮ ಒಂದು ಈ ರಂಗಮಂದಿರ ಶಾಲಾ ಕಾಂಪೌಂಡ್ ಸುಮಾರು 15 ಲಕ್ಷಗಳ ಅನುದಾನದಲ್ಲಿ ನಮ್ಗೆ ಈ ಶಾಲೆಗೆ ಒದಗಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಈಗ ನಮ್ಮಲ್ಲಿ ಇದ್ದಾರೆ, ಅವ್ರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ನಮ್ಮ ಒಂದು ಈ ಸರ್ಕಾರಿ ಶಾಲೆ ಮಕ್ಕಳಿಗೆ ಇಂತಹ ಒಂದು ಕೊಡುಗೈ ದಾನಿಗಳಿಂದ ನೆರವನ್ನ ಪಡ್ಕೊಂಡು ಇಲ್ಲಿನ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಒತ್ತನ್ನ ನೀಡಬೇಕು ಅಂತ ನಾವು ಮಕ್ಕಳನ್ನು ಕೇಳ್ಕೊಳ್ತೀನಿ. ಅದೇ ರೀತಿ ನಮ್ಮ ಶಾಲೆಗೆ ಒಂದು ಸ್ಮಾರ್ಟ್ ಟಿವಿ ಬೇಕಾಗಿದೆ. ಈ ಒಂದು ಹಳೆ ವಿದ್ಯಾರ್ಥಿಗಳು ತುಂಬಾ ಇದ್ದಾರೆ. ಇಲ್ಲಿ ನಮ್ಮ ಗೌರವ ಅಧ್ಯಕ್ಷ, ಹಳೆ ವಿದ್ಯಾರ್ಥಿ ಸಂಘದ ಗೌರವ ಅಧ್ಯಕ್ಷರಾದಂತ ನರಸಿಂಹಮೂರ್ತಿ ಅವರು ಅವ್ರ ಮನಸ್ಸಿಗೆ ಹಾಕೊಂಡು ಈ ಒಂದು ಕೊಡುಗೆಯನ್ನ ಕೊಡಿಸ್ಕೊಡ್ಬೇಕು, ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತ ಅವರನ್ನ ನಾನು ಕೇಳ್ಕೊಳ್ತೀನಿ. ಇಲ್ಲಿ ನೆರೆದಿರ್ತಕ್ಕಂಥ ಮಾಧ್ಯಮ ಪ್ರತಿನಿಧಿಗಳಾದಂತ ಮಾಧ್ಯಮ ಮಿತ್ರನ ಶ್ರೀಯುತ ಮಲ್ಲೇಶ್ ಸರ್ ಅವರು ಹಾಗೂ ಮಂಜುನಾಥ್ ಸರ್ ಅವರೇ, SDMC ಉಪಾಧ್ಯಕ್ಷರಾದ ಲಕ್ಕಮ್ಮನವರೇ, ಮತ್ತೋರ್ವ ಸದಸ್ಯರಾದಂತ ಮಂಗಳ ಗೌರಮ್ಮ, ನಮ್ಮ ಸಹೋದ್ಯೋಗಿ ಮಿತ್ರರಾದಂತ JCGL, JCPM, ಇನ್ನೊಬ್ರು ನಮ್ಮ ಸಹೋದ್ಯೋಗಿ ಮಿತ್ರರಾದಂತ ಮಧು ಸರ್ ಅವರಿಗೆ ಎಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನ ಮುಕ್ತಾಯ ಇಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇಂದು ಹುಟ್ಟುಹಬ್ಬದ ನೆನಪಿಗೋಸ್ಕರ ಇಲ್ಲಿ ಹಳೆ ವಿದ್ಯಾರ್ಥಿಯಾಗಿದ್ದಂತ ಮೂರ್ತಿ ಸರ್ ಅವರು ಮತ್ತು ಯಶೋಧ ಅವರು ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಶಾಲಾ ಮಕ್ಕಳಿಗೆ ವೈಟ್ ಬೋರ್ಡ್ಗಳನ್ನ ಕೊಟ್ಟಿದ್ದಾರೆ. ಅವರಿಗೆ ಶಾಲೆಯ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳು. ಇದೇ ರೀತಿ ಇತರರು ಕೂಡ ಸ್ಫೂರ್ತಿ ಪಡೆದು ಶಾಲಾ ಮಕ್ಕಳಿಗೆ ಅನುಕೂಲ ಆಗುವಂತಹ ಕಲಿಕಾ ಸಾಮಗ್ರಿಗಳನ್ನ ಕೊಡ್ಸೋದಿಕ್ಕೆ ಮುಂದಾಗಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಜೊತೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ಟಿವಿಯ ಅಗತ್ಯ ಇದೆ. ಹಾಗಾಗಿ ಹಳೆ ವಿದ್ಯಾರ್ಥಿಗಳು, ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಅದೊಂದು ಸೌಲಭ್ಯವನ್ನ ಮಾಡಿಕೊಟ್ರೆ ಮಕ್ಕಳ ಕಲಿಕೆಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ ಅಭಿಪ್ರಾಯ ಪಡ್ತೀನಿ. ನಾನು ಹಾಲೇನಹಳ್ಳಿಯಲ್ಲಿ ಸಹ ಶಿಕ್ಷಕಿಯಾಗಿ JCGL ಅಂತ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಇಲ್ಲಿನ ಹಳೆ ವಿದ್ಯಾರ್ಥಿನಿಯಾಗಿ ಓದಿದಂತ ಯಶೋಧ ಅವರು ಅವ್ರ ಹುಟ್ಟಿ ಹಬ್ಬದ ನೆನಪಿಗಾಗಿ ಮಕ್ಕಳ ಕಲಿಕೆಗೆ ಅನುಕೂಲ ಆಗುವಂತ ವೈಟ್ ಬೋರ್ಡ್ಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಅವರ ಸೋದರ ಆದಂತ ಮೂರ್ತಿ ಅವರು ಸೇರಿ ಅವರ ಜ್ಞಾಪಕಾರ್ಥವಾಗಿ ಇದನ್ನು ಕೊಟ್ಟಿದ್ದಾರೆ. ಮಕ್ಕಳ ಕಲಿಕೆಗೆ ಇದು ತುಂಬಾ ಅನುಕೂಲವಾಗಂತ, ಇನ್ನು ಮಕ್ಕಳ ಕಲಿಕೆಗೆ ಅನುಕೂಲ ಆಗಂತಹ ಸಹಾಯ ಆಗಂತಹ ಬೇಕಾದಷ್ಟು ಕಲಿಕೋಪಕರಣಗಳಿದಾವೆ.
ದಯಮಾಡಿ ಇದೊಂದು ಸ್ಫೂರ್ತಿಯಾಗಿ ಇಟ್ಕೊಂಡು ಎಲ್ರು ಮಕ್ಳ ಕಲಿಕೆಗೆ ಅನುಕೂಲ ಆಗಂತಹ ಉಪಕರಣಗಳನ್ನ ಕೊಡ್ಲಿ ಅಂತ ಕೇಳ್ಕೊಂತ 2 ಮಾತುಗಳನ್ನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹನುಮಂತರಾಯಪ್ಪ ಅಂತ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಗೆ ಬೇಕಾದರೆ ಅವರ ತಂಗಿ ಆದಂತಹ ಯಶೋಧ HS ಅವರಿಗೂ ಕೊಡ್ಸಿದ್ದಾರೆ. ಅವರಿಗೂ ಧನ್ಯವಾದಗಳು. ಟಿವಿ ಅವಶ್ಯಕತೆ ಇದೆ, ಯಾರಾದ್ರೂ ದಾನಿಗಳಿದ್ದರೆ ಕೊಡಿಸಿರಿ. ನನ್ನ ಹೆಸರು ಚಕ್ರವರ್ತಿ ಪೂಜಾರ್. ನಾನು ಓದುತ್ತಿದ್ದೇನೆ 7ನೇ ತರಗತಿಯಲ್ಲಿ. ನನ್ನ ಅದರಿಂದ ಕೊಡ್ಸಿದ್ವಿ 2 ಬೋಲ್ಡ್. ಎಷ್ಟು ಚಂದ ಐತೆ, ಎಂತ ಅಂದ ಐತೆ ನಮ್ಮೂರ ಶಾಲೆ. ಎಷ್ಟು ಚಂದ ಐತೆ, ಎಂತ ಅಂದ ಐತೆ ನಮ್ಮೂರ ಶಾಲೆ. ಜ್ಞಾನದ ಗುಡಿಯು ನಮ್ಮಿ ಶಾಲೆ, ಅಜ್ಞಾನವ ಕಳೆವ ಜ್ಯೋತಿಯ ಮಾಲೆ. ಆರಾಧಿಸಿ ಆಲಾಪಿಸಿ ಶಾಲೆಗೆ ನಾ ಬರುವೆ, ಪಾಠದಲ್ಲೂ ನೋಡು ಆಟದಲ್ಲೂ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ನಮಸ್ಕಾರ